ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ತೆ. ಹಾಂ ನಮಸ್ತೆ ಸರ್, ಹೇಳ್ರಿ. ಸರ್, ನಮಗೊಂದು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಿ, ಟಾಟಾ ಇಂಡಿಕಾ. ಹಾಂ, ಏನೈತ್ರಿ ಸರ್ ಮಾಡಲು? ಅದು 2011 ರೀ ಸರ್ ಅದು. 2011 ಮಾಡಲ್ ಐತ್ರಿ? ಹೌದು ರೀ. ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ? 4 ಐತ್ರಿ ಈಗ. ತೊಗೊಳೋರು 500 ಆಗ್ತಾರೆ. ಹೌದು ರೀ. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ಕಿಲೋಮೀಟ್ರ್ ರನ್ನಿಂಗ್ ಅಷ್ಟು ಅಬ್ಸರ್ವ್ ಮಾಡಿ ನೋಡಿಲ್ಲ ಸರ. ಹೌದ್ರಾ? ಅಂದರೆ ಮೀಟ್ರ್ ಅಂತೂ ಚಲ್ತಿ ಐತಲ್ಲ ರೀ? ಹಾಂ ಐತ್ರಿ ಸರ್, ಚಾಲ್ತಿ ಐತ್ರಿ ಎಲ್ಲ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡು ಸ್ಟೆಪ್ನಿ ಐದು ಟೈರು? ಟೈರ್ ಎಲ್ಲ ಚೆನ್ನಾಗದಾವೆ ಸರ್, ಒಂದು 70% ಅದಾವೆ. 70% ತನಕ ಟೈರ್ ಐತ್ರಿ? ಹೌದು ರೀ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಸರ್? ಇಂಜನ್ ಕಂಡೀಷನ್ ಐತೆ ಸರ, ಬಾಡಿ ಲೈನ್ ಕಂಡೀಷನ್ ಐತೆ ಸರ್ ಅದು. ಓಕೆ. ಇಂಜನ್ ಆಲ್ರೆಡಿ ಕೆಲಸ ಮಾಡಿಸಿದ್ರು, ಏನು ಶಿವಲ್ಡ್ ಇಂಜನ್ ಇರುತ್ತೆ ಸರ್? ಇಲ್ಲ ಸರ್, ಸಿಲ್ಡ್ ಇಂಜನ್ ಐತ್ರಿ. ಕೆಲಸಕ್ಕೆ ಬಂದಿಲ್ಲ ರೀ ಇನ್ನೂವರೆಗೂ? ಇಲ್ಲ ರೀ, ಬಂದಿಲ್ಲ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಕಂಪನಿ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಆ ಥರ ಏನಿಲ್ಲ. ಪೂರ್ತಿ ನಿಮ್ಮ ಕೈಯಲ್ಲಿ ಕ್ಲಿಯರ್ ಐತೆ ರೀ? ಹೌದು ಸರ್, ಎಲ್ಲ ಕ್ಲಿಯರ್ ಐತಿ. ಓಕೆ ರೀ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಎಫ್ ಸಿ ಸರ ಬಂದುಬಿಟ್ಟು ಮುಂದಿನ ವರ್ಷ ಬರ್ತೈತೆ ರೀ. ಹಾಂ ರೀ. ಇನ್ಶೂರೆನ್ಸ್ ಇನ್ನೂ ಒಂದು 10 ತಿಂಗಳು ಐತೆ ರೀ. 10 9 ತಿಂಗಳು ಐತೆ ರೀ. 9 ತನಕ ಇನ್ಶೂರೆನ್ಸ್ ಇರ್ತೈತೆ ರೀ ತೊಗೊಂಡ್ರೆ ಗಾಡಿ? ಹೌದು ರೀ ಸರ್. ಓಕೆ. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ, ಪವರ್ ವಿಂಡೋ ಐತೆ ಸರ, ಪವರ್ ಸ್ಟೀರಿಂಗ್ ಐತಿ, ಸಿಸ್ಟಮ್ ಐತಿ. ಓಕೆ. ಗಾಡಿ ಎಲ್ಲ ಕಂಡೀಷನ್ ಐತೆ ಸರ. ಓಕೆ. ಒಳಗಡೆ ಇಂಟೀರಿಯರು ಪವರ್ ಸ್ಟೇರಿಂಗ್ ಐತಿ, ಪವರ್ ವಿಂಡೋನು ಕೂಡ ಐತಿ, ಮ್ಯೂಸಿಕ್ ಸಿಸ್ಟಮ್ ಕೂಡ ಹಚ್ಚಿದ್ರೆ ಗಾಡಿಗೆ? ಹೌದು ಸರ್. ಸೀಟ್ ಕುಷನ್ಸ್ ಎಲ್ಲ ಕರೆಕ್ಟಾಗಿ ಐತ್ರಿ? ಹಾಂ ಅದಾವೆ ಸರ್, ನಾರ್ಮಲ್ ಒಂದು ಲೆಕ್ಕದಾಗ ಅದಾವೆ ರೀ. ಇವಾಗ ನಿಮ್ಮ ಗಾಡಿ ತೊಗೊಂಡ್ರು ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ರೀ ಇವಾಗ? ಕೆಲಸ ಏನಿಲ್ಲ ಸರ್, ರನ್ನಿಂಗ್ ಕಂಡೀಷನ್ ಕರೆಕ್ಟ್ ಐತೆ ರೀ. ಆರಾಮಾಗಿ ಓಡಿಸ್ಕೋಬೋದು ರೀ ಅವರು? ಹೌದು ಸರ್. ಓಕೆ ರೀ. ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ ರೇಟ್ ಒಂದು 95,000 ಹೇಳ್ತೀನಿ ನೋಡಿರಿ. 95,000? ಹೌದು ಸರ್. ಮಾಡಲ್ ಬಂದುಬಿಟ್ಟು 2011 ಮಾಡಲು 400 ಆಗಿದ್ರೆ ತೊಗೊಳೋರು 500 ಆಗ್ತಾರೆ. ಹೌದು ಸರ್. 95,000 ರೇಟ್ ಹೇಳಕತ್ತೀರಿ ಅಂದರೆ ನಮ್ಮ ಕಡೆಯಿಂದ ಬಂದ್ರಿಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀರಿ ಸರ್? ಸರ ಗಾಡಿ ಮ್ಯಾಗ್ವಿಲ್ ಐತೆ ಸರ್, ಗಾಡಿ ಎಲ್ಲ ಕಂಡೀಷನ್ ಐತಿ. ನೋಡಿರಿ ಸರ, ಫೋಟೋ ಹಾಕೀನಿ ನಿಮ್ಗೆ. ಹ್ಞೂ. ನೋಡಿರಿ ಸರ್, ಭಾಳ ಅಂದ್ರೆ ಇನ್ನೂ ಒಂದು ₹5,000 ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್. ಓಕೆ. 90,000 ಕೊಡ್ತೀರಾ ಗಾಡಿ? ಹ್ಞೂ ಸರ್, 90 ಮಟ ಕೊಡ್ತೀನಿ ನೋಡಿ. ಓಕೆ ರೀ. ಗಾಡಿ ಅಂತ ಲೊಕೇಶನು? ಹಾವೇರಿ ಹತ್ರ ಸವಣೂರು. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತೆ ರೀ? ಹೌದು ಸರ್, ಇದೇ ನಂಬರ್ ಐತಿ. ಓಕೆ. ನಿಮ್ಮ ಕೈಯಾಗ ಮೈಲೇಜ್ ಏನು ಕೊಡ್ತದೆ ಸರ್ ಗಾಡಿದು? 22 ಕೊಡ್ತೈತೆ ಸರ್ ಡೀಸೆಲ್. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು ಸರ್. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.